ಬಿಗ್ ಬಾಸ್ ಮನೆಯಲ್ಲಿ ಹೈಯೆಸ್ಟ್ ಪೇಮೆಂಟ್ ಎಷ್ಟು? ಸೀಕ್ರೆಟ್ ಬಿಚ್ಚಿಟ್ಟ ಧನ್ರಾಜ್ ಆಚಾರ್ಯ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಗಳಿಗೆ ಸಿಗುವ ಸಂಭಾವನೆ ಕುರಿತು ಎಲ್ಲರಿಗೂ ಕುತೂಹಲ ಇದ್ದೇ ಇದೆ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಧನ್ರಾಜ್ ಆಚಾರ್ಯ ಅವರು ಶೋನಲ್ಲಿ ಸ್ಪರ್ಧಿಗಳಿಗೆ ಸಿಗುವ ಸಂಭಾವನೆ ಕುರಿತು ಕುತೂಹಲಕಾರಿ ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಈಗ ತನ್ನ 13ನೇ ಸೀಸನ್ನತ್ತ ಹೆಜ್ಜೆ ಇಟ್ಟಿದೆ. ಪ್ರತಿ ಬಾರಿ ಹೊಸ ಸೀಸನ್ ಆರಂಭವಾಗಬೇಕಾದರೆ ಪ್ರೇಕ್ಷಕರಲ್ಲಿ ಕಾಡುವ ಮೊದಲ ಪ್ರಶ್ನೆ ಎಂದರೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಸಲಿದ್ದಾರೆ, ಅವರಿಗೆ ಸಿಗುವ ಸಂಭಾವನೆ ಎಷ್ಟಿರಬಹುದು ಅನ್ನೋದು. ಸೀಸನ್ 13ರ ಕುರಿತು ಚರ್ಚೆಗಳು ನಡೆಯುತ್ತಿರುವ ಈ ಸಮಯದಲ್ಲಿ ಸೀಸನ್ 11ರ ಸ್ಪರ್ಧಿ ಧನ್ರಾಜ್ ಆಚಾರ್ಯ ಅವರು ಬಿಗ್ ಬಾಸ್ ಸಂಭಾವನೆ ಕುರಿತು ಆಡಿದ ಮಾತುಗಳು ಈಗ ವೈರಲ್ ಆಗಿದೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಧನ್ರಾಜ್ ಆಚಾರ್ಯ, ಬಿಗ್ ಬಾಸ್ ನಿಂದ ದುಡ್ಡು ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಿಯೂ ಹೌದು, ಸಿಕ್ಕಾಪಟ್ಟೆ ದುಡ್ಡು ಮಾಡಬಹುದು ಎಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಬರುವ ಸ್ಪರ್ಧಿಗಳಿಗೆ ನೀಡಲಾಗುವ ಅತ್ಯಂತ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಪೇಮೆಂಟ್ ಬಗ್ಗೆ ಮಾತನಾಡಿದ ಧನ್ರಾಜ್ ಆಚಾರ್ಯ, ಬಿಗ್ ಬಾಸ್ ವಿನ್ನರ್ಗೆ ಸಿಗುವ ಒಟ್ಟು ವಿನ್ನಿಂಗ್ ಅಮೌಂಟ್ ಇದೆಯಲ್ಲ, ಅದರ ಅರ್ಧದಷ್ಟು ಹಣವನ್ನು ಕೇವಲ ವಾರದ ಸಂಭಾವನೆಯ ರೂಪದಲ್ಲೇ ಪಡೆಯುವಂತಹ ಬಲವಾದ ಕಂಟೆಸ್ಟೆಂಟ್ಗಳು ಸಹ ಇದ್ದಾರೆ ಎಂದಿದ್ದಾರೆ. ಈ ವೇಳೆ ಸಂದರ್ಶಕರು, ಹಾಗಾದರೆ ಕನಿಷ್ಠ ಅಂದರೆ 25 ಲಕ್ಷ ರೂಪಾಯಿ ಇರಬಹುದಾ ಎಂದು ಮರು ಪ್ರಶ್ನಿಸಿದಾಗ ನಗುತ್ತಲೇ ಅದನ್ನು ನಾನು ಹೇಳಲ್ಲ ಎಂದಿದ್ದಾರೆ ಧನ್ರಾಜ್ ಆಚಾರ್ಯ. ಇನ್ನು ಶೋನಲ್ಲಿ ಅತಿ ಕಡಿಮೆ ಸಂಭಾವನೆ ಎಷ್ಟು ಅನ್ನೋ ಪ್ರಶ್ನೆ ಬಂದಾಗ ಧನ್ರಾಜ್ ಅವರು ತಮ್ಮದೇ ಆದ ಹಾಸ್ಯ ಶೈಲಿಯಲ್ಲಿ ಲೋಯೆಸ್ಟ್ ಪೇಮೆಂಟ್ ಪಡೆದವನು ನಾನೇ ಇರಬೇಕು ಎಂದು ಫನ್ನಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿನ್ನಿಂಗ್ ಅಮೌಂಟ್ ಬಿಟ್ಟು ವಾರದ ಸಂಭಾವನೆ ಇರುತ್ತೆ ಅನ್ನೋದು ಗೊತ್ತೇ ಇದೆ. ಆದರೆ ಯಾವ ಸ್ಪರ್ಧಿಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ಅನ್ನೋದನ್ನು ಸ್ಪರ್ಧಿಗಳಿಗಾಗಲಿ ಅಥವಾ ತಂಡದಲ್ಲಿ ಇರುವವರು ರಿವೀಲ್ ಮಾಡೋದಿಲ್ಲ. ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೇಲೆ ಸ್ಪರ್ಧಿಗಳ ಪೇಮೆಂಟ್ ಎಷ್ಟು ಚೇಂಜ್ ಆಗುತ್ತೆ, ಇದರಿಂದ ಅವರ ಸಂಭಾವನೆ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ವೇದಿಕೆ ಕಾರ್ಯಕ್ರಮಗಳು, ಪ್ರಮೋಷನ್ಗಳಿಂದಲೂ ಒಳ್ಳೆಯ ಆದಾಯ ಗಳಿಸುವ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ. ಬಿಗ್ ಬಾಸ್ ಕೇವಲ ಜನಪ್ರಿಯತೆ ಮಾತ್ರವಲ್ಲದೆ ಸ್ಪರ್ಧಿಗಳ ಆರ್ಥಿಕ ಜೀವನಕ್ಕೂ ದೊಡ್ಡ ಮಟ್ಟದ ಬಾಗಿಲು ತೆರೆಯುತ್ತದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.